ತಂದಾನೇ ನನಿತಾನ. ನಮಸ್ಕಾರ ರೈತ ಬಾಂಧವರೇ, ನೇರ ಫೋನ್ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ಕೃಷಿಯಲ್ಲಿ ಉತ್ಪಾದನೆಯನ್ನು ಹೆಚ್ಚಿಸಿ ಆ ಮೂಲಕ ಕೃಷಿ ರಂಗದಲ್ಲಿ ವಾರ್ಷಿಕ 4.5% ಬೆಳವಣಿಗೆಯನ್ನು ಸಾಧಿಸುವ ಗುರಿಯನ್ನು ಕರ್ನಾಟಕ ಸರ್ಕಾರ ಹೊಂದಿದೆ. ಈ ಗುರಿಯನ್ನು ಸಾಧಿಸುವ ನಿಟ್ಟಿನಲ್ಲಿ ಅನೇಕ ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು ಸರ್ಕಾರ ಹಮ್ಮಿಕೊಂಡಿದೆ. ಅವುಗಳಲ್ಲಿ ಒಂದು ರೈತರಿಗೆ ರಸಗೊಬ್ಬರಗಳನ್ನು ಪೂರೈಕೆ ಮಾಡುವುದು. ಮುಂಗಾರು ಹಂಗಾಮಿಗೆ ರೈತರಿಗೆ ರಸಗೊಬ್ಬರಗಳನ್ನು ಪೂರೈಸುವ ಕಾರ್ಯಕ್ರಮ ಕೃಷಿ ಇಲಾಖೆ ಹಾಕಿಕೊಂಡಿದೆ. ಆ ಕುರಿತು ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಬೆಂಗಳೂರು ಕೃಷಿ ಇಲಾಖೆಯಲ್ಲಿ ಜಂಟಿ ಕೃಷಿ ನಿರ್ದೇಶಕರಾಗಿರುವ ಡಾಕ್ಟರ್ ಸಿದ್ದರಾಜು ಅವರು, ಹಾಗೂ ಬೆಂಗಳೂರಿನ ಇಫ್ಕೋ ಸಂಸ್ಥೆಯಲ್ಲಿ ರಾಜ್ಯ ಮಾರಾಟ ವ್ಯವಸ್ಥಾಪಕರಾಗಿರುವ ಶ್ರೀಯುತ ರಾಜೇಂದ್ರ ಹಾಲಪ್ಪನವರ ಅವರಿಗೆ ಫೋನ್ ಕರೆಯನ್ನು ಮಾಡಿ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆಯೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳು 08023542599, ಮತ್ತೊಂದು ಸಂಖ್ಯೆ 08023542699. ದೂರವಾಣಿ ಕರೆಯನ್ನು ಮಾಡುವ ರೈತ ಬಾಂಧವರಲ್ಲಿ ಒಂದು ವಿನಂತಿ: ದಯವಿಟ್ಟು ನಿಮ್ಮ ಪ್ರಶ್ನೆ ನೇರವಾಗಿರಲಿ, ಸಂಕ್ಷಿಪ್ತವಾಗಿರಲಿ, ಮುಂಗಾರು ಹಂಗಾಮಿಗೆ ರಸಗೊಬ್ಬರಗಳ ಪೂರೈಕೆಯ ಕುರಿತಾಗಿಯೇ ಇರಲಿ. ನೀವು ಕರೆಯನ್ನು ಮಾಡುವಾಗ ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮನ್ನು ಸಂಪೂರ್ಣವಾಗಿ ಮ್ಯೂಟ್ ಮಾಡಿಡಿ, ಸಂಪೂರ್ಣವಾಗಿ ಕಡಿಮೆ ಮಾಡಿಡಿ. ನಮಸ್ಕಾರ ಡಾಕ್ಟರ್ ಸಿದ್ದರಾಜು ಅವರೇ. ನಮಸ್ಕಾರ ರಾಜೇಂದ್ರ ಹಾಲಪ್ಪನವರೇ. ಈ ಕಾರ್ಯಕ್ರಮಕ್ಕೆ ರೈತರ ಪರವಾಗಿ ಆತ್ಮೀಯ ಸ್ವಾಗತ. ಮೊದಲನೇದಾಗಿ ಡಾಕ್ಟರ್ ಸಿದ್ದರಾಜು ಅವರಿಗೆ, ರೈತರಿಗೆ ಬೇಕಾಗುವಷ್ಟು ಈ ಮುಂಗಾರು ಹಂಗಾಮಿನಲ್ಲಿ ರಸಗೊಬ್ಬರಗಳು ಸಾಕಷ್ಟು ಕಾಪು ದಾಸ್ತಾನ ತಮ್ಮಲ್ಲಿ ಇದೆಯೇ ಅನ್ನೋದು? ಓಕೆ, ಈ 2014 ಮುಂಗಾರು ಹಂಗಾಮಿಗೆ ಬೇಕಾಗ್ತಕ್ಕಂತಹ ರಸಗೊಬ್ಬರಗಳನ್ನು ಇದು ಸಂಪೂರ್ಣವಾಗಿ ಯಾವುದೇ ತೊಂದರೆ ಇಲ್ಲದಂಗೆ ಪೂರೈಕೆ ಮಾಡಲಿಕ್ಕೆ ಕೃಷಿ ಇಲಾಖೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದೆ. ಇದರಲ್ಲಿ ರಸಗೊಬ್ಬರ ಕಾಪು ದಾಸ್ತಾನನ್ನು ಸೇರಿಸ್ಕೊಂಡು ಹಾಗೂ ಪ್ರತಿ ಮಾಹೆ ನಮ್ಮ ರಾಜ್ಯಕ್ಕೆ ಬೇಕಾಗ್ತಕ್ಕಂಥ ಈ ರಸಗೊಬ್ಬರದ ಪ್ರಮಾಣವನ್ನು ಸಹಕಾರ ಸಂಘಗಳು, ಮಾರ್ಕೆಟಿಂಗ್ ಫೆಡರೇಷನ್ ಹಾಗೂ ಖಾಸಗಿ ಮಾರಾಟಗಾರರ ಮೂಲಕ ಪೂರೈಕೆ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೃಷಿ ಇಲಾಖೆ ವತಿಯಿಂದ ಮಾಡಿಕೊಂಡಿದ್ದೀವಿ. ಈಗ ಈ ರಸಗೊಬ್ಬರಗಳ ಪೂರೈಕೆಯನ್ನು ಯಾವಾಗಿಂದ ಮಾಡ್ತಾ ಇದ್ದೀರಿ? ಎಲ್ಲಿವರೆಗೆ ಮಾಡ್ತೀರಿ? ಎಷ್ಟು ದಿನಗಳವರೆಗೆ? ನಾವು ರಸಗೊಬ್ಬರ ಈಗ ತಮಗೆ ಗೊತ್ತಿದ್ದ ಹಾಗೆ ನಮ್ಮ ರಾಜ್ಯದಲ್ಲಿ ಮುಂಗಾರು, ಹಿಂಗಾರು ಹಾಗೂ ಬೇಸಿಗೆ 3 ಹಂಗಾಮಗಳಲ್ಲಿ ನಾವು ಬೆಳೆಯನ್ನು ನಮ್ಮ ರೈತ ಬಾಂಧವರು ಬೆಳೀತಾ ಇದ್ದಾರೆ. ಸೊ ರಸಗೊಬ್ಬರಗಳ ಒಂದು ಬೇಡಿಕೆ ಇಡೀ ವರ್ಷ ಎಲ್ಲ ಹಂಗಾಮಗಳಲ್ಲಿ ಇರುವುದರಿಂದ ಆ ರೈತರಿಗೆ ಬೇಕಾದಂಥ ಸಮಯದಲ್ಲಿ ರಸಗೊಬ್ಬರ ಪೂರೈಕೆ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಈಗಾಗಲೇ ನಾವು ಪೂರ್ವ ಮುಂಗಾರು ಅಂದರೆ ಏಪ್ರಿಲ್ ಮಾಹೆಯಿಂದ ಚಾಲೂಗೊಂಡು ಈಗ ರಸಗೊಬ್ಬರ ವಿತರಣಾ ಕಾರ್ಯಕ್ರಮ ಮುಂದುವರೆದಿದೆ. ಇದನ್ನು ವರ್ಷ ಪೂರ್ತಿ ನಾವು ಯಾವುದೇ ಆತಂಕವಿಲ್ಲದೆ ರೈತರಿಗೆ ವಿತರಣೆ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಯಾವ್ಯಾವ ರಸಗೊಬ್ಬರಗಳನ್ನು ನೀವು ವಿತರಣೆ ಮಾಡ್ತೀರಿ? ಮುಖ್ಯವಾಗಿ ರಸಗೊಬ್ಬರಗಳಿಗೆ ಬೇಕಾಗ್ತಕ್ಕಂಥ ಪೋಷಕಾಂಶಗಳನ್ನು ಒದಗಿಸ್ಲಿಕ್ಕೆ ಮುಖ್ಯವಾಗಿ 16 ಪೋಷಕಾಂಶಗಳು. ಅದರಲ್ಲಿ ಪ್ರಧಾನ ಪೋಷಕಾಂಶಗಳು ಅಂತ ಹೇಳಿದ್ರೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್. ದ್ವಿತೀಯ ಪೋಷಕಾಂಶಗಳು ಸುಣ್ಣ, ಮೆಗ್ನೀಷಿಯಂ, ಗಂಧಕ ಹಾಗೂ ಇತರ ಲಘು ಪೋಷಕಾಂಶಗಳು ಬೇಕು. ಇವುಗಳನ್ನು ಸಹ ಬೇರೆ ಬೇರೆ ರೂಪದಲ್ಲಿ ಪೂರೈಕೆ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಮುಖ್ಯವಾಗಿ ಇಲಾಖೆ ವತಿಯಿಂದ, ಸರ್ಕಾರದ ವತಿಯಿಂದ ಯೂರಿಯಾ, ಮ್ಯೂರೇಟ್ ಆಫ್ ಪೊಟ್ಯಾಷ್ ಮತ್ತು ಇತರ ಕಾಂಪ್ಲೆಕ್ಸ್ ಗೊಬ್ಬರಗಳು ಮತ್ತು ಇದು DAP, ಈ ಪ್ರಧಾನ 4 ರಸಗೊಬ್ಬರಗಳನ್ನು ನಾವು ರೈತ ಬಾಂಧವರಿಗೆ ವಿತರಣೆಯನ್ನು ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಇದಲ್ಲದೆ ನಮಗೆ ಸಿಂಗಲ್ ಸೂಪರ್ ಫಾಸ್ಫೇಟ್ ರಸಗೊಬ್ಬರ ಹಾಗೂ ಇತರ ಲಘು ಪೋಷಕಾಂಶಗಳ ಒಂದು ಗೊಬ್ಬರಗಳನ್ನು ಸಹ ಪೂರೈಕೆ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಈಗ ರೈತರು ಯಾರನ್ನ ಸಂಪರ್ಕಿಸಬೇಕು ಈ ರಸಗೊಬ್ಬರಗಳನ್ನು ಪಡ್ಕೊಳ್ಳೋದಕ್ಕೆ? ರೈತ ಬಾಂಧವರಲ್ಲಿ ನನ್ನ ಒಂದು ವಿನಂತಿ, ರಸಗೊಬ್ಬರಗಳು ಮುಕ್ತ ಮಾರುಕಟ್ಟೆಯಲ್ಲಿ ಸಿಗ್ತಾ ಇದೆ. ನಾನು ಆಗಲೇ ಹೇಳ್ದಂಗೆ ಖಾಸಗಿ ಮಾರಾಟಗಾರರಲ್ಲಿ ಸಿಗ್ತಾ ಇದೆ ಮತ್ತು ಸಹಕಾರ ಸಂಘಗಳಲ್ಲಿ ಸಿಗ್ತಾ ಇದೆ. ತಾವು ಬೇಕಾದಂಥ ರಸಗೊಬ್ಬರವನ್ನು ಪಡೀಲಿಕ್ಕೆ ಈ ಯಾವುದೇ ಒಂದು ಸಂಪರ್ಕ ಕೇಂದ್ರಗಳನ್ನು ತಾವು ಸಂಪರ್ಕಿಸಿ ರಸಗೊಬ್ಬರ ಪಡಿಬೋದು. ಆದರೆ ರಸಗೊಬ್ಬರಗಳನ್ನು ಕೊಳ್ಳುವ ಮುಂದೆ ರೈತ ಬಾಂಧವರು ದಯವಿಟ್ಟು ತಮ್ಮ ಜಮೀನಿನ ಮಣ್ಣುಗಳನ್ನು ಪರೀಕ್ಷೆ ಮಾಡಿಕೊಂಡು ಅದರಲ್ಲಿ ಮಣ್ಣು ಪರೀಕ್ಷೆಯಲ್ಲಿ ಯಾವ ಪೋಷಕಾಂಶದ ಕೊರತೆ ಇದೆ, ಯಾವ ಪೋಷಕಾಂಶ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದನ್ನು ಮಣ್ಣು ಪರೀಕ್ಷಾ ಕೇಂದ್ರದ ಶಿಫಾರಸು ಮಾಡ್ತಾರೆ. ಅದಕ್ಕನುಗುಣವಾಗಿ
ಹೆಚ್ಚಿನ ಒಂದು ಮಾಹಿತಿ ಬೇಕಾದರೆ ತಾವು ನಮ್ಮ ಹೋಬಳಿ ಮಟ್ಟದಲ್ಲಿರ್ತಕ್ಕಂಥ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಅವರ ಸಲಹೆ ಪಡ್ಕೊಂಡು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ವಿವಿಧ ರಸಗೊಬ್ಬರಗಳನ್ನು ಬಳಕೆ ಮಾಡುವುದು ತುಂಬ ಅವಶ್ಯಕ. ಇದರಿಂದ ಇಳುವರಿ ಪಡುವುದಲ್ಲದೆ ವೃಥಾ ರಾಸಾಯನಿಕ ಗೊಬ್ಬರದ ಮೇಲೆ ಮಾಡ್ತಕ್ಕಂಥ ಖರ್ಚು ಸಹ ಕಡಿಮೆ ಆಗುತ್ತೆ. ಅದನ್ನು ಮಾಡಬೇಕು ಅಂತ ನಾನು ರಾಜ್ಯದ ರೈತ ಬಾಂಧವರಲ್ಲಿ ಮನವಿ ಮಾಡ್ತೀನಿ. ಧನ್ಯವಾದಗಳು ಸಿದ್ದರಾಜ್ ಅವರೇ. ಶ್ರೀಯುತ ರಾಜೇಂದ್ರ ಹಲಪನವರವರೇ, ಈಗ ನಿಮಗೆ ಪ್ರಶ್ನೆ. ಇಫ್ಕೋ ಸಂಸ್ಥೆ ದೇಶದ ಬೃಹತ್ ಸಹಕಾರಿ ಸಂಸ್ಥೆ, ತುಂಬ ಯಶಸ್ವಿಯಾಗಿರೋ ಸಹಕಾರಿ ಸಂಸ್ಥೆ. ನಿಮ್ಮ ಸಂಸ್ಥೆಯಲ್ಲಿ ಯಾವ್ಯಾವ ಗೊಬ್ಬರಗಳನ್ನು ನೀವು ಉತ್ಪಾದನೆ ಮಾಡ್ತೀರಿ? ಅನಂತರ ಅದನ್ನು ರೈತರಿಗೆ ಸರಬರಾಜು ಮಾಡೋದಕ್ಕೆ ಏನು ವ್ಯವಸ್ಥೆಯನ್ನು ತಾವು ಮಾಡ್ಕೊಂಡಿದ್ದೀರಿ? ದಯವಿಟ್ಟು ತಿಳಿಸ್ಕೊಡ್ತೀರಾ? ಸರಿ, ಇಫ್ಕೋ ತಾವು ಹೇಳಿದಾಗೆ ಸಹಕಾರಿ ಸಂಸ್ಥೆ ರೈತರಿಗೆ ಉತ್ಕೃಷ್ಟವಾದ ಗೊಬ್ಬರ ತಯಾರಿಕೆ ಮಾಡೋದಲ್ಲದೆ ಅದನ್ನು ಸರಿಯಾದ ವೇಳೆಗೆ ಪೂರೈಕೆ ಮಾಡೋದು ನಮ್ಮ ಜವಾಬ್ದಾರಿಯಾಗಿದೆ. ಅದು ಸಹಕಾರ ಸಂಘಗಳ ಮುಖಾಂತರ ನಾವು ಅದರ ನೇರವಾಗಿ ಸಹಕಾರ ಸಂಘಕ್ಕೆ ಪುರವಠೆ ಮಾಡ್ತೀವಿ. ಡಾಕ್ಟರ್ ಸಿದ್ದರಾಜ್ ಹೇಳಿದಂಗೆ ಕಾಪು ದಾಸ್ತಾನಡಿಯಲ್ಲಿಯೂ ನಾನು 54,000 ಕಾಂಪ್ಲೆಕ್ಸ್ ಗೊಬ್ಬರಗಳು, 20,000 ಯೂರಿಯಾ ನಾನು ಕಾಪು ದಾಸ್ತಾನಡಿಯಲ್ಲಿ ಶೇಖರಣೆ ಮಾಡಿ ಫೆಡರೇಷನ್ ಕೊಟ್ಟಿದ್ದೀನಿ. ಇದು ಅಲ್ಲದೆ ಈ ವರ್ಷ ಏಪ್ರಿಲ್ನಿಂದ ಸೆಪ್ಟೆಂಬರ್ ತಾವು ಹೇಳಿದಾಗೆ ಇಫ್ಕೋ 10-26-26 ಮತ್ತು ಇಫ್ಕೋ 12-37-16 ಪ್ಲಸ್ DAP, ಯೂರಿಯಾ ಮತ್ತು 20-20-0-13 ಇವೆಲ್ಲ ಗೊಬ್ಬರಗಳನ್ನ ಈಗ ನನ್ನ ಹತ್ತಿರ ಇವಾಗಲೇ 20,000 ಯೂರಿಯಾ, 40,000 ಕಾಂಪ್ಲೆಕ್ಸು, 20,000 DAP ಗೊಬ್ಬರನ 80,000 ಟನ್ ಗೊಬ್ಬರಗಳನ್ನ ಶೇಖರಣೆ ಮಾಡೋದಲ್ಲದೆ ರಾಜ್ಯ ಉಗ್ರಾಣ, CWC, SWC ಮತ್ತು ಈ ವರ್ಷ ಎಲ್ಲ ಸಹಕಾರ ಸಂಘಗಳಲ್ಲಿ ಮೊಟ್ಟ ಮೊದಲದಾಗಿ ನಮ್ಮ ಮೂವ್ಮೆಂಟ್ ಮಾಡೋದು ಭಾಳ ಕಷ್ಟ ಆಗ್ತದೆ. ಲಾರಿ ಮೂವ್ಮೆಂಟು ಇನ್ ಟೈಮ್ ಮಳೆ ಬಿದ್ದ ತಕ್ಷಣ ಪೂರೈಕೆ ಮಾಡೋದೇ ದೊಡ್ಡ ಜವಾಬ್ದಾರಿ ಆಗಿದೆ. ಎಲ್ಲರಿಗೂ ಮಳೆಗಾಲದ ಅದು ಮಳೆ ಬೇಸಾಯದಲ್ಲಿ ಭಾಳ ತೊಂದರೆ. ಇಮ್ಮಿಡಿಯೇಟ್ಲಿ ಎಲ್ಲರಿಗೂ ಗೊಬ್ಬರ ಬೇಕು. ಅದಕ್ಕೆ 350 ಸಹಕಾರ ಸಂಘಗಳಲ್ಲಿ ಆಯ್ದ ಸಹಕಾರ ಸಂಘಗಳು ಎಲ್ಲಿ ಫೈನಾನ್ಷಿಯಲಿ ಸೌಂಡ್ ಇರ್ತಾವಲ್ಲ, ಹಣಕಾಸು ವ್ಯವಸ್ಥೆ ಚೆನ್ನಾಗಿದೆ, ಟ್ರಸ್ಟ್ ಒದ್ದಿದ್ದಾರೆ, ನಂಬಿಕೆ ಸಹಕಾರ ಸಂಘಗಳಲ್ಲಿ 350 ಸಹಕಾರ ಸಂಘದಲ್ಲಿ 30,000 ಟನ್ ಗೊಬ್ಬರನ ಇವಾಗಲೇ ಶೇಖರಣೆ ಮಾಡಿ ಇಟ್ಟಿದ್ದೀನಿ. ಆವಾಗ ಪ್ರೈಸ್ ಜಾಸ್ತಿ ಆಗೋದಿಲ್ಲ. ಈಗ DAP ಶಾರ್ಟೇಜ್ ಆದ ತಕ್ಷಣ ಎಲ್ಲ ರೈತ ಸಹಕಾರ ಸಂಘಕ್ಕೆ ಹೋಗ್ತಾರೆ. ಅಲ್ಲಿ ಕಡಿಮೆ ಬೆಲೆಯಲ್ಲಿ MRPಗಿಂತ ಕಡಿಮೆ ಬೆಲೆಯಲ್ಲಿ ನೇರವಾಗಿ ರೈತರಿಗೆ ಮುಟ್ಟುತ್ತೆ. ಈ ಯೋಜನೆಯನ್ನು 350 ಸಹಕಾರ ಸಂಘಗಳಲ್ಲಿ ಇವಾಗಲೂ ಇಟ್ಟಾಗಿದೆ. ಇದು ಮಾತ್ರ ವಿಶೇಷ ಈ ವರ್ಷ ನಾವು ಅನುಸರಿಸಿದ್ದೀವಿ. ರೈತರಿಗೆ ತೊಂದರೆ ಆಗಬಾರ್ದು ಅಂತ ಮಾಡ್ಕೊಂಡಿದ್ದೀವಿ. ಧನ್ಯವಾದಗಳು. ಈಗ ಕೊರಟಗೆರೆಯಿಂದ ಶಾಂತವೀರಪ್ಪ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಶಾಂತವೀರಪ್ಪ ಅವರೇ. ನಮಸ್ಕಾರ ಸರ್. ಹಾಂ, ಪ್ರಶ್ನೆ ಕೇಳಿ. ನಾವು ಈ ರಸಗೊಬ್ಬರದ ಬೆಲೆ ತಿಳ್ಕೊಳ್ಳೋದು ಹೇಗೆ, ಮತ್ತೆ ಇದ್ರ ಗುಣಮಟ್ಟ ನಮಗೆ ಯಾಕೆ ಗೊತ್ತಾಗಬೇಕು? ನಾವು ದುಡ್ಡು ಕೊಡ್ತೀವಿ, ತರ್ತೀವಿ. ಸಿದ್ದರಾಜ್ ಅವರೇ ನೋಡಿ, ರಸಗೊಬ್ಬರಗಳ ಬೆಲೆಗಳನ್ನು ತಿಳ್ಕೊಳ್ಳುವ ವಿಧಾನ ಅಂದರೆ ಇವಾಗ ಪ್ರತಿಯೊಂದು ರಸಗೊಬ್ಬರದ ಚೀಲೆಗಳ ಮೇಲೆ ಅದರ ಗರಿಷ್ಠ ಮಾರಾಟ ಬೆಲೆ ಎಷ್ಟು, ಅದಕ್ಕೆ ದೊರೆತಕ್ಕಂಥ ಸಹಾಯಧನ ಎಷ್ಟು ಅಂತಕ್ಕಂಥದ್ದನ್ನು ನಾವು ಸರ್ಕಾರದ ಆದೇಶದ ಪ್ರಕಾರ ಒಂದು ಆದೇಶ ಹೊರಡಿಸಿದ್ವಿ. ಎಲ್ಲ ರಸಗೊಬ್ಬರ ತಯಾರಕರು ಅದನ್ನು ಕಡ್ಡಾಯವಾಗಿ ಚೀಲೆಗಳ ಮೇಲೆ ಮುದ್ರಿಸಿದ್ದಾರೆ. ತಾವುಗಳು ರಸಗೊಬ್ಬರ ಖರೀದಿ ಮಾಡೋದಕ್ಕಿಂತ ಮುಂಚಿತವಾಗಿ ಅದನ್ನು ಗಮನಿಸಿ ಅದರ ಪ್ರಕಾರ ತಾವು ಪಾವತಿಯನ್ನು ಮಾಡಬೇಕು. ಇದು ಒಂದು. ಎರಡನೇದಾಗಿ ಯಾವ್ಯಾವ ರಸಗೊಬ್ಬರಕ್ಕೆ ನಿಗದಿಪಡಿಸಿರ್ತಕ್ಕಂಥ ಬೆಲೆ ಎಷ್ಟು ಅನ್ನೋದನ್ನು ನಾವು ಈಗ ಅದನ್ನು ಎಲ್ಲ ಧಾರಣೆಯನ್ನು ಮುದ್ರಿಸಿ ಪ್ರತಿಯೊಂದು ರಸಗೊಬ್ಬರ ಮಾರಾಟ ಕೇಂದ್ರದ ಮೇಲೆ ಮುಂದೆ ಕಡ್ಡಾಯವಾಗಿ ಪ್ರದರ್ಶನ ಮಾಡಬೇಕು ಅಂತ ಸೂಚನೆ ನೋಡಿದ್ದೀವಿ. ಎಲ್ಲರೂ ಮಾಡಿದ್ದಾರೆ. ಅದನ್ನು ಸಹ ತಮ್ಮ ಗಮನಿಸಿ. ಯಾವುದಾದ್ರು ರಸಗೊಬ್ಬರ ಕೇಂದ್ರದಲ್ಲಿ ಈ ರೀತಿ ಪ್ರದರ್ಶನ ಮಾಡಲಿಲ್ಲ ಮತ್ತು ರೈತರಿಗೆ ಹೆಚ್ಚಿಗೆ ಮಾಹಿತಿ ಇಲ್ಲ ಅಂದರೆ ತಮಗೆ ಅಲ್ಲಿ ಮಾರಾಟ ಕೇಂದ್ರದವ್ರು ಏನಾದ್ರು ಅಸಹಕಾರ ಅಥವಾ ಶೋಷಣೆ ಮಾಡ್ತಾರೆ ಅಂದರೆ ದಯವಿಟ್ಟು ತಮ್ಮ ಹತ್ತಿರದಲ್ಲಿ ಇರತಕ್ಕಂಥ ಕೃಷಿ ಇಲಾಖೆ ಅಧಿಕಾರಿಗಳು ಅಥವಾ ರೈತ ಸಂಪರ್ಕ ಕೇಂದ್ರ ಅಧಿಕಾರಿಗಳಿಗೆ ತಮ್ಮ ಒಂದು ದೂರನ್ನು ಸಲ್ಲಿಸಿದರೆ ಅವ್ರ ಮೇಲೆ ನಾವು ಕ್ರಮ ತಗೊಂಡು ಆ ರೀತಿ ಒಂದು ಶೋಷಣೆಯನ್ನು ರೈತರಿಂದ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ಕ್ರಮವನ್ನು ತಗೋತೀವಿ. ದಯವಿಟ್ಟು ಆ ರೀತಿ ತಾವು ಮಾಡಬೇಕು. ಆಮೇಲೆ ಇನ್ನೊಂದು ಪ್ರಶ್ನೆಯನ್ನು ಕೂಡ ಅವ್ರು ಕೇಳಿದ್ರು, ಈ ಗುಣಮಟ್ಟದ ಖಾತ್ರಿ ತಾವು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ಅಂತ. ಇದು ಒಂದು ಒಳ್ಳೆಯ ಪ್ರಶ್ನೆ. ಒಂದು, ಈಗ ಗುಣಮಟ್ಟ ಒಂದು ಖಾತ್ರಿ ಮಾಡಲಿಕ್ಕೆ ಸಲುವಾಗಿ ನಾವು ಸರ್ಕಾರದ ವತಿಯಿಂದ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಪ್ರತಿಯೊಂದು ಜಿಲ್ಲೆಗಳಲ್ಲಿ ನಾವು ವಿಜಿಲೆನ್ಸ್ ತಂಡಗಳನ್ನು ರಚನೆ ಮಾಡಿ ಆ ವಿಜಿಲೆನ್ಸ್ ತಂಡದಲ್ಲಿ ಅಧಿಕಾರಿಗಳನ್ನು ನೇಮಕ ಮಾಡಿದ್ದೀವಿ. ಇದಲ್ಲದೆ ನಮ್ಮದು ಏನು ಪದವೀಧರ ಕೃಷಿ ಅಧಿಕಾರಿಗಳಿದ್ದಾರೆ ಅವರೆಲ್ಲರನ್ನೂ ಸಹ ರಸಗೊಬ್ಬರ ಪರಿವೀಕ್ಷಕರು ಅಂತ ಹೇಳ್ಬಿಟ್ಟು ಒಂದು ಅಧಿಸೂಚನೆಯನ್ನು ಹೊರಡಿಸಿ ಅವ್ರಿಗೆ ಸರ್ಕಾರ ಒಂದು ಅಧಿಕಾರವನ್ನು ಕೊಟ್ಟಿದೆ. ಏನು ಅಂದರೆ ಅವರ ವ್ಯಾಪ್ತಿನಲ್ಲಿ ಬರತಕ್ಕ ರಸಗೊಬ್ಬರ ಮಾರಾಟ ಕೇಂದ್ರಗಳಲ್ಲಿ ಮಾದರಿಗಳನ್ನು ಆಗಿಂದಾಗೆ ತೆಗೆದು ಅದಕ್ಕೆ ವಿಶ್ಲೇಷಣೆಗಳು ಒಳಪಡಿಸಬೇಕು. ನಮ್ಮ ರಾಜ್ಯದಲ್ಲಿ ಒಟ್ಟು 7 ರಸಗೊಬ್ಬರ ನಿಯಂತ್ರಣ ಪ್ರಯೋಗಾಲಯಗಳಿದೆ. ಮಾದರಿಗಳನ್ನು ತೆಗೆದು ಅಲ್ಲಿ ಕಳಿಸಿ ಯಾವುದಾದ್ರೂ ರಸಗೊಬ್ಬರ ಒಂದು ಕಳಪೆ ಅಥವಾ ನಿರ್ದಿಷ್ಟಪಡಿಸಿದಂಥ ಪೋಷಕಾಂಶ ಇಲ್ಲ ಅಂದರೆ ಅವ್ರ ಮೇಲೆ ಕಾನೂನು ಕ್ರಮ ತಗೋತೀವಿ. ತಮಗೆ ಎಲ್ಲಾದರೂ ಒಂದು ಅನುಮಾನ ಬತ್ತು ಅಂತ ಹೇಳಿದ್ರೆ ಇಂಥ ಮಾರಾಟ ಕೇಂದ್ರದಲ್ಲಿ ಮಾರಾಟ ಆಗ್ತಕ್ಕಂಥ ಗೊಬ್ಬರ ಗುಣಮಟ್ಟ ಸರಿ ಇಲ್ಲ ಅಂದರೆ ತಕ್ಷಣ ತಾವು ಸಮೀಪದ ಅಧಿಕಾರಿಗಳಿಗೆ ಒಂದು ದೂರನ್ನು ನೋಡಿದರೆ ಅವರು
ಇಮಿಡಿಯೇಟ್ ಆಗಿ ಬಂದು ಮಾರಾಟದನ್ನು ತಡೆ ಮಾಡ್ತಾರೆ, ಮಾದರಿಗಳನ್ನು ತೆಗಿತಾರೆ, ವಿಶ್ಲೇಷಣೆ ಮಾಡಿದ ನಂತರ ಅಲ್ಲಿ ಗುಣಮಟ್ಟ ಸರಿ ಇಲ್ಲ ಅಂದರೆ ಒಂದು ಅವರ ಮೇಲೆ ಕ್ರಮ ತಗೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಇದಲ್ಲದೆ ನಾವು ಈ ಫರ್ಟಿಲೈಸರ್ ಕ್ವಿಕ್ ಟೆಸ್ಟ್ ತಕ್ಷಣ ಅದನ್ನು ಪರೀಕ್ಷೆ ಮಾಡಲಿಕ್ಕೂ ಸಹ ಒಂದು ರೈತರಿಗೆ ಒಂದು ಮಾರ್ಗದರ್ಶನ ಸಹ ಮಾಡ್ತಾ ಇದ್ದೀವಿ. DAP ಕಡಿಮೆ ಇದ್ದರೆ DAP ಬದಲಾಗಿ ಬೇರೆ ಗೊಬ್ಬರ ಕೊಡ್ತಾ ಇದ್ದರೆ ಅಥವಾ ಇನ್ನಿತರದಲ್ಲಿ ಕಲಬೆರಕೆ ಆಗಿದ್ರೆ ಇದನ್ನು ಸಹ ಪತ್ತೆ ಹಚ್ಚುವುದು ಹೇಗೆ ಅನ್ನೋದ್ರ ಬಗ್ಗೆ ನಾವು ರೈತ ಬಾಂಧವರಿಗೆ ಈ ಒಂದು ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಇದರ ಮಾಹಿತಿಗೋಸ್ಕರ ತಾವು ಹತ್ತಿರದ ಅಧಿಕಾರಿಗಳನ್ನು ಸಂಪರ್ಕ ಮಾಡಿದ್ರೆ ಮಾಹಿತಿ ಪಡಿಬಹುದು. ಬಹುಶಃ ರೈತ ಸಂಪರ್ಕ ಕೇಂದ್ರಗಳನ್ನು ಅವರು ಸಂಪರ್ಕಿಸಬಹುದು ಅಂತ ಹೇಳಿ. ಹೌದು ಹೌದು ಹೌದು. ಧನ್ಯವಾದಗಳು ಶಾಂತವೀರಪ್ಪ ಅವರೇ. ಈಗ ಈರಣ್ಣ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಈರಣ್ಣ ಅವರೇ. ಸರ್ ನಮಸ್ಕಾರ ಸರ್. ಪ್ರಶ್ನೆ ಕೇಳಿ ಬಳ್ಳಾರಿಯಿಂದ ಈರಣ್ಣ ಅವರು. ಸರ್ ಇವಾಗ ಮುಂಗಾರು ಬರ್ತದೆ ಸರ್, ಇವು ಮುಂಗಾರು ಬೆಳೆಗೆ ಭತ್ತಕ್ಕೆ ಯಾವ್ಯಾವ ಗೊಬ್ಬರ ಚೆನ್ನಾಗಿರುತ್ತೆ ಸರ್? ನೋಡಿ, ನೀವು ಮುಂಗಾರು ಬೆಳೆ ಭತ್ತಕ್ಕೆ ಸಾಮಾನ್ಯವಾಗಿ ಮುಂಗಾರಿನಲ್ಲಿ 40 kg ಸಾರಜನಕ, 20 kg ರಂಜಕ, 20 kg ಪೊಟ್ಯಾಶ್ ಪೋಷಕಾಂಶ ಒದಗಿಸ ಗೊಬ್ಬರ ಹಾಕಬೇಕು. ಇದನ್ನ ನಾಗಲೇ ಹೇಳಿದಂಗೆ ಕೆಲವೊಂದು ಕೆಂಪು ಮಣ್ಣು ಸರ್, ಅಲ್ಲಿ ಪೊಟ್ಯಾಶಲ್ಲಿ ಅರಳು ಮಿಕ್ಸ್ ಸರ್ ಭೂಮಿಯಲ್ಲಿ. ಓಕೆ, ಅದು ಅರಳು ಮಿಕ್ಸ್ ಆದಾಗ ಪೊಟ್ಯಾಶ್ ಬೇಕಾಗಲ್ಲ ಅಂತ ನಮ್ಮ ಇಲ್ಲ ಅದು ತಪ್ಪು ಭಾವನೆ. ಪೊಟ್ಯಾಶ್ ಬೇಕು, ಆದರೆ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಬೇಕಾಗದೇ ಇರ್ಬೋದು. ಪೊಟ್ಯಾಶ್ ಹಾಕಲೇಬೇಕು. ಪೊಟ್ಯಾಶ್ ಹಾಕೋದ್ರಿಂದ ಬೆಳೆಗಳಿಗೆ ರೋಗ ನಿರೋಧಕ ಶಕ್ತಿ ಬರ್ತದೆ. ಮತ್ತು ಈ ವಾತಾವರಣದಲ್ಲಿ ಏರುಪೇರು ಆದ್ರೂ ಸಹ, ಅಂದರೆ ತುಂಬ ಚಳಿ ಇದ್ದರೆ ಅದನ್ನು ತಡ್ಕೊಳ್ತಕ್ಕಂಥ ಒಂದು ಶಕ್ತಿ, ರೋಗ ನಿರೋಧಕ ಶಕ್ತಿ, ಕೀಟ ರೋಗ ಬಾಧೆಯನ್ನು ಹೆಚ್ಚಿಸ್ತಕ್ಕಂಥ ಶಕ್ತಿ ಬೇಕಾಗುತ್ತೆ. ಅದನ್ನು ಪೊಟ್ಯಾಷನ್ನು ಕೊಡಬೇಕು. ಯಾವ ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದನ್ನು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಅದನ್ನು ಒಂದು ತಿಳ್ಕೊಂಡು ಆ ಒಂದು ಪೊಟ್ಯಾಷ್ ಅಂಶವನ್ನು ನೀವು ಕೊಟ್ಟರೆ ಒಳ್ಳೆಯದು. ಇದಕ್ಕೆ ನಮ್ಮ ಇಲಾಖೆ ಅಧಿಕಾರಿಗಳ ಸಹಾಯವನ್ನು ತಾವು ಪಡೀರಿ. ಧನ್ಯವಾದಗಳು. ಒಂದು ವಿಚಾರ ಸರ್. ಹೇಳಿ ಸರ್. ಇವಾಗ 20-20-0 ಬರುತ್ತೆ ಸರ್, ಇವತ್ತು ಒಂದು ಕಾಂಪ್ಲೆಕ್ಸ್ ಅದು ಬರುತ್ತೆ ಸರ್. ಅದು ಹೌದು, ಅದು ಆಗೋದ್ರಿಂದ ಇದು ನೈಟ್ರೋಜನ್ ಅಂಶ ಜಾಸ್ತಿ ಇರುತ್ತೆ ಸರ್. ಏನೋ ಎಫೆಕ್ಟ್ ಆಗ್ತದೆ ಸರ್ ಭೂಮಿಗೆ? ಇಲ್ಲ ನೋಡಿ, ತಾವೇ ಹೇಳಿದ್ರಿ 20-20-0-13 ಅಂತ. ಅಂದರೆ ರಂಜಕ, ಪೊಟ್ಯಾಶ್ ಮತ್ತು ಇನ್ನಿತರ ಅದು ಲಘು ಪೋಷಕಾಂಶಗಳನ್ನು ಒದಗಿಸ್ತಕ್ಕಂಥದ್ದು. ಅದು ಸಲ್ಫರ್ ಇದನ್ನು ಒದಗಿಸುತ್ತೆ, ಅದರಲ್ಲಿ ಪೊಟ್ಯಾಶ್ ಅಂಶ ಇಲ್ಲ. ಆವಾಗ ತಾವು ಆ ಗೊಬ್ಬರವನ್ನು ಬಳಕೆ ಮಾಡಿದಾಗ ಪೊಟ್ಯಾಶ್ ಅಂಶವನ್ನು ಹೆಚ್ಚಿಗೆ ನೀವು ಅದಕ್ಕೆ ಬೆಳೆಗೆ ಕೊಡಬೇಕಾಗತ್ತೆ. ಅದರಿಂದ ಸಮತೋಲನ ಗೊಬ್ಬರ ಒದಗಿಸ್ದಂಗೆ ಆಗುತ್ತೆ. ಸೊ ಈ ರೀತಿ ನೀವು ಯಾವ ಗೊಬ್ಬರ ಹಾಕ್ತೀರಿ, ಅದರ ಪೋಷಕಾಂಶಗಳು ಎಷ್ಟಿದೆ, ನಿಮ್ಮ ಬೆಳೆಗೆ ಶಿಫಾರಸು ಮಾಡಿರ್ತಕ್ಕಂಥ ಅನುಗುಣವಾಗಿ ಮಣ್ಣಲ್ಲಿ ಎಷ್ಟಿದೆ ಅಂತ ತಿಳ್ಕೊಂಡು ತಾವು ಗೊಬ್ಬರಗಳನ್ನು ಲೆಕ್ಕ ಹಾಕ್ಕೊಂಡು ಹಾಕಬೇಕು. ಲೆಕ್ಕ ಹಾಕಲಿಕ್ಕೆ ತಮ್ಮ ತೊಂದರೆ ಆದರೆ ಈ ಇಲಾಖೆ ಅಧಿಕಾರಿಗಳು ತಮ್ಮ ಸಹಾಯವನ್ನು ಮಾಡ್ತಾರೆ. ಅವ್ರು ಸಂಪರ್ಕಿಸಿ ತಾವು ಅದನ್ನು ಬಳಕೆ ಮಾಡಿ. ಧನ್ಯವಾದಗಳು ಈರಣ್ಣ ಅವರೇ. ಈಗ ಹಾವೇರಿಯಿಂದ ಮುಲ್ಕಪ್ಪ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಮುಲ್ಕಪ್ಪ ಅವರೇ. ಸಂಪರ್ಕ ಕಡಿದು ಹೋಗಿದೆ. ರಾಜೇಂದ್ರ ಹಲಪನವರೇ, ಆವಾಗಲೇ ನಾವು ಇಫ್ಕೋ ಸಂಸ್ಥೆಯ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಇಫ್ಕೋ ಸಂಸ್ಥೆಯ ವಿಶೇಷತೆ ಏನು ಅಂತ ಹೇಳಿ ಸ್ವಲ್ಪ ತಿಳಿಸ್ಕೊಡ್ಬೋದಾ? ತಾವು ಹೇಳ್ದಂಗೆ ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪರೇಟಿವ್ ಇದು ಭಾರತೀಯ ರೈತರ ಸಹಕಾರಿ ಗೊಬ್ಬರ ಸಂಸ್ಥೆ. ಇದಕ್ಕೆ 44,000 ಸಹಕಾರ ಸಂಘಗಳು ಇದಕ್ಕೆ ಇಫ್ಕೋ ಸಂಸ್ಥೆ ಮೆಂಬರ್ ಆಗಿ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಉತ್ಕೃಷ್ಟವಾದ ಗೊಬ್ಬರನ ತಯಾರು ಮಾಡೋದು, ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಎಲ್ಲ ಸಹಕಾರ ಸಂಘಗಳು ಮನೆ ಬಾಗಿಲು ಗೊಬ್ಬರ ಮುಡಿಸೋದು ಇದೊಂದು ಸಂಸ್ಥೆ ಉದ್ದೇಶ, ಮೂಲ ಉದ್ದೇಶ. ಈ ಯೋಜನೆ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ. ಒಂದು 100 ಲಕ್ಷ ಟನ್ ಗೊಬ್ಬರವನ್ನು ತಯಾರು ಮಾಡ್ತೀವಿ. ರೈತರ ಮನೆ ಬಾಗಿಲಿಗೆ ಸಹಕಾರ ಸಂಘ ಮನೆ ಬಾಗಿಲಿಗೆ ಪೂರೈಕೆ ಮಾಡ್ತೀವಿ. ಇದು ವಿಶೇಷ. ಸಹಕಾರ ಸಂಘದಲ್ಲಿ ಗೊಬ್ಬರ ಇದೆ ಅಂದ್ರೆ ರೈತ ಸಂಘಕ್ಕೆ ಮೆಂಬರ್ ಆಗ್ತಾನೆ, ಸಂಘ ಇಫ್ಕೋ ಮೆಂಬರ್ ಆಗಿದೆ. ಇದೊಂಥರ ನಮ್ಮ ಟೈಪ್. ರೈತ ಸಂಘಕ್ಕೆ ಮೆಂಬರ್ ಆಗ್ತಾನೆ, ಸಂಘ ಇಫ್ಕೋ ಮೆಂಬರ್ ಆಗಿದೆ. ಆ ಸಹಕಾರ ಸಂಘಗಳ ಅಭಿವೃದ್ಧಿ ಜೊತೆಗೆ ಸಹಕಾರ ಸಂಘಗಳನ್ನ ಬಲಪಡಿಸ್ತೀವಿ ನಾವು. ನೀವು ವ್ಯಾಪಾರ ಮಾಡಿ, ಹಳ್ಳಿಯಲ್ಲಿ ವ್ಯಾಪಾರ ಮಾಡೋದ್ರಿಂದ ರೈತರಿಗೆ ಬೇಗನೆ ಬೀಜ, ಗೊಬ್ಬರ, ಔಷಧ ಸಿಗುತ್ತೆ ಅಂತ ಮನವರಿಕೆ ಮಾಡಿಕೊಡೋ ಜೊತೆಗೆ ಅವ್ರಿಗೆ ನೇರವಾಗಿ ಮನೆ ಬಾರಿ ಗೊಬ್ಬರ ಕಳಿಸಿ, ಉತ್ಕೃಷ್ಟ ಗೊಬ್ಬರ ಕಳಿಸಿ ಅನೇಕ ಕಾರ್ಯಕ್ರಮ ಹಾಕೋತೀವಿ. ಸಂಘದಲ್ಲಿ ಗೊಬ್ಬರ ಇದೆ ಅಂದರೆ ವ್ಯಾಪಾರಸ್ಥರು ರೈತರು ಯಾರು ಹೋಗಲ್ಲ. ಅಲ್ಲಿ MRP ಕಡಿಮೆ ರೇಟ್ನಾಗ ಸಂಘದಲ್ಲಿ ಸಿಗಬೇಕಾದ್ರೆ ರೈತ ಹೋಗೋದಿಲ್ಲ. ಇದು ಒಂದು ನಮ್ಗೆ ಸಹಾಯ ಮಾಡಿದಂಗೆ. ನಮ್ಮ ಸಂಘದಲ್ಲಿ ಗೊಬ್ಬರ ಇಲ್ಲ ಅಂದರೆ ಡೀಲರ್ ಮಾರ್ಕೆಟ್ನ ರೇಟ್ ಜಂಪ್ ಆಗೋ ಚಾನ್ಸಸ್ ಇರುತ್ತೆ. MRP ಕ್ರಾಸ್ ಮಾಡೋದು ಇದೊಂದು ನಾವು ಭಾಳ ಸಹಾಯ ಮಾಡಿದಂಗೆ ರೈತರಿಗೆ. ಅದಕ್ಕೆ ಮುಂಗಾರು ಹಂಗಾಮ ಸಿದ್ದರಾಜು ಹೇಳ್ದಂಗೆ ಇವಾಗಲೇ ಆಯ್ದ ಸಹಕಾರ ಸಂಘದಲ್ಲಿ ಗೊಬ್ಬರ ಇಟ್ಬಿಟ್ಟಿದ್ದೀವಿ. ಹಿಂಗಾಗೋದ್ರಿಂದ ಪ್ರೈಸು 10 ರೂಪಾಯಿ ಆಗುತ್ತೆ. ಇದೊಂದು ವಿನೂತ ನಮ್ದು. ಈಗ ರೈತ ಬಾಂಧವರು ಕರೆ ಮಾಡಿದ್ದಾರೆ. ಚಿಕ್ಕೋಡಿಯಿಂದ ಸುಹಾಸ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಸುಹಾಸ್ ಅವರೇ, ಪ್ರಶ್ನೆ ಕೇಳಿ. ನಾನು ರಸಗೊಬ್ಬರ ತಗೊಂಡಿದ್ದೀನಿ, ಆದ್ರೆ ಅವರು MRP ಗಿಂತ ಹೆಚ್ಚು ಚಾರ್ಜ್ ಮಾಡಿದ್ರು. ರಿಸಿಟ್ ಕೊಡಂದ್ರೆ ಕೊಡ್ತಾ ಇಲ್ಲ. ಆಮೇಲೆ ಇದಕ್ಕೆ ರಿಸಿಟ್ ಕೊಡಂತ ಬಹಳ ಇನ್ಸಿಸ್ಟ್ ಮಾಡಿದ್ಮೇಲೆ MRP ಗಿಂತ ಕಡಿಮೆ ಇದ್ದದನ್ನು ಕೊಟ್ಟು ಕೆಳಗಡೆ ಫ್ಲೈಟ್ ಚಾರ್ಜಸ್ ಅಂತ 600 ರೂಪಾಯಿ ಹೆಚ್ಚು ಕೊಟ್ಟಿದ್ದಾರೆ. ಈ ರೀತಿಯಿಂದ ಮಾಡಿದ್ರಿಂದ
ನಾವು ಕರೋಶಿಯಲ್ಲಿ ತಗೊಂಡಿನಿ ಈಗಾಗಲೇ 5 ಚೀಲ DDP. ಈಗ ನೋಡಿ, ಗರಿಷ್ಠ ಮಾರಾಟದ ಬೆಲೆಯಲ್ಲಿ ರಸಗೊಬ್ಬರ ಏನು ಒಂದು ಮಾರಾಟ ಮಾಡಬೇಕು, ಅದಕ್ಕಿಂತ ಯಾವುದೇ ಕಾರಣದಿಂದ ಹೆಚ್ಚಿಗೆ ದುಡ್ಡನ್ನು ಯಾವುದೇ ಮಾರಾಟಗಾರರು ವಸೂಲಿ ಮಾಡಬಾರ್ದು. ಮಾಡಿದ್ದೇ ಆದರೆ ಅದು ಅಕ್ಷಮ್ಯ ಮತ್ತು ಅಪರಾಧ. ಸೊ ತಾವು ಈಗೇನು ಮಾಡಿ ಅಂದರೆ, ಒಂದು ವೇಳೆ ಈಗ ಚೀಟಿ ಏನು ಆ ರಸಗೊಬ್ಬರ ಮಾರಾಟ ಕೇಂದ್ರದವರು ತಮಗೆ ಕೊಟ್ಟಿದ್ದಾರೆ, ಅದನ್ನು ತಗೊಂಡು ಹೋಗ್ಬಿಟ್ಟು ನಿಮ್ಮ ಹತ್ತಿರದ ಸಹಾಯಕ ಕೃಷಿ ನಿರ್ದೇಶಕರು ಅಥವಾ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳಿಗೆ ಕೊಟ್ಟು ಲಿಖಿತವಾಗಿ ತಾವೊಂದು ಇದನ್ನು ಬರೆದುಬಿಟ್ಟು ವಸ್ತುಸ್ಥಿತಿ ಏನಿದೆ ಅದು ಬರೆದುಬಿಟ್ಟು ಅದನ್ನು ಜೆರಾಕ್ಸ್ ಮಾಡಿಬಿಟ್ಟು ಅದರಲ್ಲಿಗೆ ಕೊಡಿ. ಮುಂದಿನ ಕಾನೂನು ಕ್ರಮಗಳನ್ನು ನಾವು ಸಂಬಂಧಪಟ್ಟಂಥ ರೈತರ ಮೇಲೆ ನಾವು ಕ್ರಮ ತಗೋತೀವಿ. ರೈತ ಬಾಂಧವರಲ್ಲಿ ಮತ್ತೊಮ್ಮೆ ನಾನು ಏನು ತಿಳಿಸೋದು ಏನಂದರೆ, ರಸಗೊಬ್ಬರದ ಮಾರಾಟ ಬೆಲೆ ಚೀಲದ ಮೇಲೆ ಮುದ್ರಿತವಾಗಿರೋದಕ್ಕಿಂತ ಹೆಚ್ಚಿಗೆ ಯಾರೂ ರಸಗೊಬ್ಬರ ಬೆಲೆಯನ್ನು ಹೆಚ್ಚಿಗೆ ಕೊಡ್ತಕ್ಕಂಥದ್ದಲ್ಲ, ಕೊಡುವುದು ಅನಾವಶ್ಯಕ. ಯಾರಾದ್ರೂ ಆ ರೀತಿ ಒತ್ತಾಯ ಮಾಡಿದ್ರೆ ತಕ್ಷಣ ತಾವನ್ನು ದೂರು ಕೊಡಿ. ಇದು ತಾವು ಕಡ್ಡಾಯವಾಗಿ ಮಾಡಬೇಕಾದಂಥ ಒಂದು ಇದು ಪದ್ಧತಿ. ಧನ್ಯವಾದಗಳು ಸುಹಾಸ್ ಅವರೇ. ಈಗ ಬಸವನ ಬಾಗೇವಾಡಿಯಿಂದ ರೈತ ಬಂಧುವರು ಕರೆ ಮಾಡಿದರೆ. ನಮಸ್ಕಾರ ಗುರುರಾಜ್ ಅವರೇ. ಸಂಪರ್ಕ ಕಡಿದು ಹೋಗಿದೆ. ಡಾಕ್ಟರ್ ಸಿದ್ದರಾಜು ಅವರೇ, ಈ ರಸಗೊಬ್ಬರಗಳ ಜೊತೆಗೆ ಪೂರಕವಾಗಿ ಏನು ಅವರು ರೈತರು ನೀಡಬಹುದು ಪೋಷಕಾಂಶಗಳು? ನೋಡಿ, ಇದು ನಮ್ಮ ಎಲ್ಲ ರೈತ ಬಾಂಧವರು ದಯವಿಟ್ಟು ಸ್ವಲ್ಪ ಗಮನಿಸಿ ಇದನ್ನು ಅಳವಡಿಸ್ತಕ್ಕಂಥದ್ದು ತಾವು ಮಾಡಬೇಕು. ಬೆಳೆಗಳಿಗೆ ಪೋಷಕಾಂಶಗಳ ಬೇಕು ಅಂದ ತಕ್ಷಣ ಕೇವಲ ರಾಸಾಯನಿಕ ಗೊಬ್ಬರಗಳಿಗೆ ದಯವಿಟ್ಟು ಮೊರೆ ಹೋಗಬಾರ್ದು. ನಮಗೆ ಅನೇಕ ಪರ್ಯಾಯ ವ್ಯವಸ್ಥೆಗಳಿದೆ, ಇವುಗಳನ್ನು ನಾವು ಅಳವಡಿಸ್ಕೊಳ್ಳೋದ್ರಿಂದ ಬೆಳೆಗೆ ಬೇಕಾದಂಥ ಪೋಷಕಾಂಶಗಳನ್ನು ಒದಗಿಸಲಿಕ್ಕೆ ಸಾಧ್ಯ ಇದೆ. ಒಂದನೇದು ಸಾವಯವ, ಅಂದರೆ ಇದಕ್ಕೆ ನಾವು ಸಂಕ್ಷಿಪ್ತವಾಗಿ ಏನು ಹೇಳ್ತೀವಿ, ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯನ್ನು ರೈತ ಬಾಂಧವರು ಮಾಡಬೇಕು ಅಂತ. ಅಂದರೆ ಸಾವಯವ ಪದಾರ್ಥಗಳು ಏನಿರ್ತವೆ, ಈಗ ಬೆಳೆ ಕಟಾವಾದ ನಂತರ ಸಿಗ್ತಕ್ಕಂಥ ಈ ಏನು ಸಾವಯವ ಪದಾರ್ಥಗಳನ್ನು ಬಳಸ್ಕೊಂಡು ಈ ಕಾಂಪೋಸ್ಟನ್ನು ಬಳಸ್ತಕ್ಕಂಥದ್ದು, ಎರೆಹುಳ ಗೊಬ್ಬರಗಳನ್ನು ತಯಾರು ಮಾಡ್ತಕ್ಕಂಥದ್ದು, ಹಾಗೂ ನಮಗೆ ಹಸಿರೆಲೆ ಗೊಬ್ಬರಗಳನ್ನು ಬೆಳೆದು ಅದನ್ನು ಬಳಕೆ ಮಾಡಿ ಭೂಮಿಗೆ ಸೇರಿಸುವುದು. ಸೊ ಈ ಎಲ್ಲ ಇದನ್ನು ಸಂಕ್ಷಿಪ್ತವಾಗಿ ಓಕೆ ಇದನ್ನು ಮಾಡ್ತಕ್ಕಂಥದ್ದು ಸಮಯ. ಸೊ ಇದೆಲ್ಲನೂ ಸಹ ನಾವು ಇಲಾಖೆಯಿಂದ ಕೊಡ್ತಾ ಇರೋದ್ರಿಂದ ರೈತ ಬಾಂಧವರು ಇದನ್ನು ಬೆಳೆಸ್ಕೊಂಡು ಮಾಡೋದ್ರಿಂದ ರಸಗೊಬ್ಬರಗಳನ್ನು ಬಳಕೆ ಕಡಿಮೆ ಮಾಡ್ಬೋದು, ಮಣ್ಣಿನ ಫಲವತ್ತತೆ ಹೆಚ್ಚು ಮಾಡಿ ಹೆಚ್ಚು ಇಳುವರಿ ಪಡಲಿಕ್ಕೆ ಅನುಕೂಲ ಆಗುತ್ತೆ. ಧನ್ಯವಾದಗಳು ಡಾಕ್ಟರ್ ಸಿದ್ದರಾಜು ಅವರೇ. ಹಾಗೆ ಧನ್ಯವಾದಗಳು ಶ್ರೀಯುತ ರಾಜೇಂದ್ರ ಹಾಲಪ್ಪನವರೇ. ಇದುವರೆಗೆ ರೈತ ಬಾಂಧವರಿಗೆ ಮಾಹಿತಿಯನ್ನು ನೀಡಿದಿರಿ, ಅವರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದಿರಿ. ರೈತ ಬಾಂಧವರೇ, ದಯವಿಟ್ಟು ರಸಗೊಬ್ಬರಗಳನ್ನು ಖರೀದಿ ಮಾಡುವಾಗ ಆ ಚೀಲಗಳ ಮೇಲೆ ಬೆಲೆಯನ್ನು ನೋಡಿ, ನಂತರ ಆ ರಶೀದಿಯನ್ನು ಬೆಳೆ ಕಾಲ ಮುಗಿಯುವವರೆಗೆ ದಯವಿಟ್ಟು ಇಟ್ಕೊಳ್ಳಿ. ನಮಸ್ಕಾರ. ನಮಸ್ಕಾರ.